ಇನ್ನೊಬ್ರಿಗೆ ಮೋಸ ಮಾಡ್ತಕ್ಕಂಥ ರೀತಿಯಲ್ಲಿ ಇರ್ಬೋದು. ಇವತ್ತು ಲೆಕ್ಕಪತ್ರ ಇರಲಿ ಏನೇ ಇರಲಿ ಆತ ಯಾವತ್ತೂ ತೊಳೆದು ಮುತ್ತಿದ್ದಂಗಿರ್ಬೇಕು, ಅಷ್ಟು ಪಾರದರ್ಶಕವಾಗಿರ್ಬೇಕು, ಸರಳತೆ ಇರಬೇಕು, ಸತ್ಯವನ್ನು ಹೇಳಬೇಕು. ಯಾವುದೇ ಒಂದು ಸಂಘದ ಹೆಸರಿನಲ್ಲಿ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಆಗಬೇಕು. ಯಾವುದೋ ಸಂಘದ ಹೆಸರಲ್ಲಿ ದೌರ್ಜನ್ಯ ಮಾಡೋದಾಗಲಿ, ಇನ್ನೊಬ್ಬರಿಗೆ ತೊಂದರೆ ಕೊಡೋದಾಗಲಿ, ಇದು ಯಾವ ಕಾರಣಕ್ಕೂ ಸಂಘದಲ್ಲಿ ಆಗಬಾರ್ದು. ಇದೇನಾದರೂ ಆಯ್ತಪ್ಪ ಅಂದ್ರೆ ಸಂಘ ಬೆಳೆಯೋಕ್ಕೆ ಚಾನ್ಸೇ ಇಲ್ಲ. ಅದಕ್ಕಾಗಿ ಇವತ್ತು ನಾವು ಹೇಳ್ತಾ ಇದ್ದೀವಿ, ನೀವೆಲ್ಲರೂ ಒಂದು ರೆಡಿ ಆಗಲಿ. ನೀವೆಲ್ಲ ಪ್ರತಿಯೊಬ್ಬರು ಸಂಘದ, ನಾವು ತಾಲೂಕು ಸಂಘದಲ್ಲಿದ್ದರೆ ಪ್ರತಿಯೊಬ್ಬರು ಅಧ್ಯಕ್ಷರಿದ್ದಂಗೆ. ಅಧ್ಯಕ್ಷರಲ್ಲ, ಪ್ರತಿಯೊಬ್ಬ ಪದಾಧಿಕಾರಿಗಳು ಅಧ್ಯಕ್ಷರೇ. ಅದಕ್ಕೆ ಪದಾಧಿಕಾರಿಗಳು ಹೆಂಗಿರ್ಬೇಕಂದ್ರೆ ತಕ್ಷಣ ಫೋನ್ ಮಾಡಿ ಕರೆದಾಗ ತಕ್ಷಣ ಬರಬೇಕು, ಬಂದು ಕುಂತು ಚರ್ಚೆ ಮಾಡ್ತಕ್ಕಂಥ ಕೆಲಸಗಳಾಗಬೇಕು. ಇವತ್ತು ಅದನ್ನು ನಾವು ಸಭೆ ಕರೆದು ಜನಗಳು ಒಗ್ಗಟ್ಟಾಗಲಿಲ್ಲಪ್ಪ ಅಂದ್ರೆ, ನಾವು ಒಗ್ಗಟ್ಟಿಲ್ಲ ಅಂದಮೇಲೆ ಜನ ಯಾಕೆ ಬರ್ತಾರ? ಜನ ಬರಂಗ. ಇವತ್ತು ಬಹುಸಂಖ್ಯಾತದಲ್ಲಿ ಇರ್ತಕ್ಕಂಥ ಸುರಪುರ ತಾಲೂಕಿನಲ್ಲಿ ಸುಮಾರು 45,000ಕ್ಕಿಂತ ಅತಿ ಹೆಚ್ಚು ಜನಸಂಖ್ಯೆ ನಾವಿದ್ದೀವಿ. ಅತಿ ಹೆಚ್ಚು ಇದ್ದರೂ ಕೂಡ ನಾವು ಏನು ಮಾಡ್ತಾ ಇದ್ದೀವಿ? ಇವತ್ತು ನಮಗೆ ಯಾವುದೇ ಸೌಲಭ್ಯಗಳಿಲ್ಲ. ಇವತ್ತು ಕೆಲವೊಂದು ಗ್ರಾಮಗಳಲ್ಲಿ ವಾಲ್ಮೀಕಿ ಭವನಗಳಿಲ್ಲ. ಇವತ್ತು ಪರಿಶಿಷ್ಟ ಪಂಗಡಕ್ಕೆ ಸಿಗತಕ್ಕಂಥ ಸೌಲಭ್ಯಗಳು ಇವತ್ತು ವಾಹನಗಳಾಗಲಿ, ಸ್ವಯಂ ಉದ್ಯೋಗ ಆಗಲಿ, ಇವತ್ತು ಬೋರ್ವೆಲ್ ಆಗಲಿ, ಇವೆಲ್ಲ ನಮ್ಮ ಜನರಿಗೆ, ಭಾಳಷ್ಟು ಜನರಿಗೆ ಮುಟ್ತಾ ಇಲ್ಲ. ಇದು ಯಾರು ಪಡಿತಾ ಇದ್ದಾರೆ? ಯಾರೋ ಕೆಲವೊಬ್ಬರು ಪ್ರಭಾವಿಯಾಗಿ ಬೆಳೆದಿರ್ತಕ್ಕಂಥ ವ್ಯಕ್ತಿಗಳು ಪಡಿತಾ ಇದ್ದಾರೆ. ಆದರೆ ಸಾಮಾನ್ಯ ಜನರಿಗೆ ಯಾವೂ ಗೊತ್ತಿಲ್ಲ, ಯಾವೂ ಸಿಗ್ತಾ ಇಲ್ಲ. ಇದನ್ನು ನಾವು ಜನಜಾಗೃತಿ ಮುಖಾಂತರ ಕಾರ್ಯಾಗಾರಗಳನ್ನು ಮಾಡಬೇಕು, ಮೀಟಿಂಗ್ಗಳನ್ನು ಕರಿಬೇಕು, ಸರ್ಕಾರ ಸೌಲಭ್ಯಗಳು ಏನೇನಾದಾವಂತ ಅದು ಹೇಳ್ತಕ್ಕಂಥ ಕೆಲಸಗಳಾಗಬೇಕು. ಈ ರೀತಿ ಮಟ್ಟದಲ್ಲಿ ನಾವು ಬೆಳೆದಾಗ, ಈ ರೀತಿ ಮಟ್ಟದ ಸಭೆ ಸಮಾರಂಭ ಮಾಡಿ ಜನಜಾಗೃತಿ ಮೂಡಿಸಿದಾಗ ಮಾತ್ರ ಜನ ನಮ್ಗೆ ಇರ್ತಾರೆ. ನಾವು ಸಂಘ ಮಾಡಿವಪ್ಪ, ನಾವು ಸಂಘ ಎದಕ್ಕೆ ಮಾಡೀವಿ, ನಮ್ಮದು ಕುರ್ಚಿ ಮೇಲೆ ಕೂಡಕ್ಕೆ ಮಾಡೀವಿ ಅಂತ ಕುರ್ಚಿ ಮೇಲೆ ಕೂಡಕ್ಕಲ್ಲ ಇದು. ನಾವು ಸಂಘದ ಅಧ್ಯಕ್ಷರಿರ್ಬೋದು, ಪದಾಧಿಕಾರಿಗಳಿರ್ಬೋದು, ಕಾರ್ಯದರ್ಶಿ ಇರ್ಬೋದು, ಇವೆಲ್ಲ ಸಮಾಜದೇನಿರುತ್ತಲ್ಲ ಆ ಸಮಾಜದಲ್ಲಿರ್ತಕ್ಕಂಥ ಸಾಮಾನ್ಯ ಜನರ ಒಂದು ಕೂಲಿ ಆಳು. ಇವತ್ತು ಆ ಕೂಲಿ ಆಳಾಗಿ ನಾವು ಕೆಲಸ ಮಾಡಬೇಕು. ಅಹಂಕಾರದಿಂದ, ಪ್ರತಿಷ್ಠೆಯಿಂದ ಇದ್ರೆ ಆ ಸಂಘದ ಅಧ್ಯಕ್ಷನೇ ಅಲ್ಲ. ಇವತ್ತು ಪದಾಧಿಕಾರಿಗಳೂ ಅಲ್ಲ. ಪದಾಧಿಕಾರಿಗಳು, ಅಧ್ಯಕ್ಷರು ಇವತ್ತು ಸಾಮಾನ್ಯ ಜನರೇನಿದಲ್ಲ ಆ ಸಾಮಾನ್ಯ ಜನರಿಗೆ ಸ್ಪಂದಿಸ್ತಕ್ಕಂಥ ವ್ಯಕ್ತಿಗಳಾಗಬೇಕು. ಇವತ್ತು ಏನೇ ಕರೆ ಬಂದ್ರೆ ತಕ್ಷಣ ಸ್ಪಂದಿಸ್ಬೇಕು. ಯಾವ ಅಧಿಕಾರಿಗಳಿಗೆ ಮಾತಾಡೋದಾಗಲಿ, ಯಾರಿಗೇನು ಅನ್ಯಾಯ ಆಗಿದೆ ತಕ್ಷಣ ಬಂದು ನಿಂದಿರೋದಾಗಲಿ, ಅವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ದಾಗಲಿ, ಈ ಕೆಲಸಗಳನ್ನು ಮಾಡಬೇಕು. ಆದರೆ ಕೆಲವೊಬ್ರು ಹೇಳ್ತಾರೆ, ನೀ ಯಾವ ಕಡೆ ಇದ್ದಿ, ನೀ ಯಾವ ಪಾರ್ಟಿ ಬಿದ್ದಿ, ನೀ ಆ ಪಕ್ಷದ ಬಿದ್ದಿ, ಈ ಪಕ್ಷದ ಬಿದ್ದಿ, ನೀ ಹಂಗಿದ್ದಿ, ಈ ಭಾವನೆಗಳು ಬರಬಾರ್ದು. ಸಂಘದಲ್ಲಿ ರಾಜಕೀಯ ಬರದಂತೆ ಇರಬೇಕು. ಇವತ್ತು ಎಲ್ಲ ರಾಜಕೀಯ ಪಕ್ಷಗಳು ನಮ್ಮ ಎಲ್ಲ ಪಕ್ಷದಲ್ಲಿದ್ದಾರೆ. ಇವತ್ತು JDSನಲ್ಲಿದ್ದಾರೆ, ಕಾಂಗ್ರೆಸ್ನಲ್ಲಿದ್ದಾರೆ, BJPದಲ್ಲಿದ್ದಾರೆ. ಅವ್ರವ್ರ ಪಕ್ಷದ ಎಲ್ಲೆಲ್ಲಿ ಬೆಳೀತಾರೋ ಅವ್ರು ಬೆಳೀಲಿ, ಯಾವ ಪಕ್ಷದಲ್ಲಿ ಅವ್ರಿಗೆ ಮಾನ್ಯತೆ ಅದ ಬೆಳೀಲಿ. ಆದರೆ ಸಮಾಜ ಅಂತ ಬಂದು ಹಚ್ಚಿದಾಗ ನಾವೆಲ್ಲರೂ ಒಂದೇ, ಇದು ಸ್ಪಷ್ಟತೆ. ಏನೇ ತೊಂದರೆ ಆದರೂ, ಏನೇ ಕಷ್ಟ ಆದರೂ, ನಮ್ಮ ಸಮಾಜದ ಒಬ್ಬ ವ್ಯಕ್ತಿಗೆ ಅನ್ಯಾಯ ಇದಪ್ಪ ಅಂದ್ರೆ ಪಕ್ಷಗಳನ್ನು ನೋಡಕ್ಕೆ ಹೋಗ್ಬಾರ್ದು. ಆ ಸಮಾಜದ ವ್ಯಕ್ತಿಗೆ ಬಂದು ಮಾತ್ರ ಆ ಸಂಘಕ್ಕೆ ಬೆಲೆ ಬರ್ತದೆ. ಇವತ್ತಿಗೂ ಎರಡೆರಡು ಸಂಘಗಳು ಮಾಡೋದ್ರೆ ನಮ್ಗೆ ಇಚ್ಛೆ ಇಲ್ಲ. ನಾವೆಲ್ಲರೂ ಕೂಡಿಕೊಂಡು, ಇಡೀ ಸಮಾಜದಲ್ಲಿ ಎಲ್ಲರೂ ಕೂಡಿಕೊಂಡು, ನಾವೆಲ್ಲರೂ ಕೂಡಿಕೊಂಡು ಒಂದು ಸಂಘಟನೆಗೆ ತಂದು ಇಡೀ ಸಮಾಜ ಪ್ರತಿಯೊಂದು ಗ್ರಾಮದಲ್ಲಿ ಅನ್ಯಾಯ ನಡೀತಾ ಇದ್ದಾವೆ, ಆ ಅನ್ಯಾಯವನ್ನು ತಡೆಗಟ್ಟತಕ್ಕಂಥ ಕೆಲಸಗಳಾಗುತ್ತೆ. ಪ್ರತಿಯೊಂದು ಗ್ರಾಮದಲ್ಲಿ ಏನು ಕಷ್ಟಗಳಿದ್ದಾವೆ ಆ ಕಷ್ಟಗಳನ್ನು ಕೇಳಿ ಅವರಿಗೆ ಪರಿಹರಿಸ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು. ಅಂದಾಗ ಮಾತ್ರ ಆ ಸಂಘಕ್ಕೆ ಬೆಲೆ ಇರ್ತದೆ. ಅದಕ್ಕಾಗಿ ನೀವೆಲ್ಲರ ಒಂದು ಆಶಯದ ಮೇರೆಗೆ ಇವತ್ತೇನಿದ್ದಿರಲ್ಲ ಒಂದು ಹಂತಕ್ಕೆ ತರಬೇಕಷ್ಟೇ. ನಾವು ಬೇರೆ ಕಡೆ ಬೇರೆ ವ್ಯಾಪ್ತಿಗೆ ಬರೋದರಿಂದ ಇವತ್ತು ನೀವೆಲ್ಲ ಹೇಳಿದ್ರಿ ನಮ್ಮ ಅಧ್ಯಕ್ಷನಾಗಿರೋ, ನಮಗೆ ಅಧ್ಯಕ್ಷ ಹಾಕಿ ನಮ್ಗೆ ಗಾಡಿ ಇಲ್ಲ, ನಮ್ಗೆ ವಾಹನಗಳಿಲ್ಲ, ನಮಗೆ ಏನಿದ್ರು ಬಸ್ಸಿಗೆ ಬರೋರು ಇಲ್ಲ ಸೈಕಲ್ ಮೋಟ್ರ್ ಮೇಲೆ ಬರೋರು, ಸಮೀಪ ಬಂದು ಬರೆಗಾಲಿ ನಡ್ಕೊಂತ ಬರೋರು, ಆ ಲೆಕ್ಕದಾಗ ಬೆಳೆದಿರ್ತಕ್ಕಂಥವ್ರು. ನಾವು ದೊಡ್ಡ ಶ್ರೀಮಂತನಲ್ಲ, ರೊಕ್ಕ ಇದ್ದಾರಲ್ಲ, ಏನಲ್ಲ. ನಮ್ಮದು ಏನೈತಿ, ಒಂದು ತಿಳುವಳಿಕೆ ಕೊಟ್ಟಾನೆ ದೇವರು. ನಮ್ಮ ತಂದೆ ತಾಯಿಗಳು ಒಂದು ವಿದ್ಯೆ ಕೊಟ್ಟಿದ್ದಾರೆ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ನಾನು ಮಾತಾಡಿದ್ದೀನಿ. ಇದು ಒಂದೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಮಾತಾಡಿದ್ದೀನಿ, ಡೆಲ್ಲಿಯಾಗ ಮಾತಾಡಿದ್ದೀನಿ. ಸುಮಾರು 27-28 ಎಂಪಿಗಳಿಗೆ ನಾವು ಪರಿಶಿಷ್ಟ ಪಂಗಡದ ಕಷ್ಟ ನಷ್ಟಗಳನ್ನು ಆ ರೀತಿಯಾಗಿ ಸಂಘಟಿತವಾಗಿ ಬೆಳೆದಿರ್ತಕ್ಕಂಥವು. ನಾವು ಎಲ್ಲ ಭಾಷೆಯಲ್ಲಿ ಮಾತಾಡ್ತಕ್ಕಂಥ ಶೈಲಿ ಇದೆ ನಮಗೆ. ಎಲ್ಲಿ ವ್ಯಾಪ್ತಿ ಬರ್ತೋ ಆ ವ್ಯಾಪ್ತಿಗಳಿಗೆ ಮಾತಾಡ್ತಕ್ಕಂಥ ಒಂದು ಜ್ಞಾನ ಇದೆ. ಅದಕ್ಕಾಗಿ ನೀವು ಒಪ್ಪಿಗೆ ಎತ್ತಪ್ಪ ಅಂದ್ರೆ ನಾವು ಪೂರ್ತಿ ನಮ್ಮ ಜೀವನದಲ್ಲಿ ಕೊಡೋಕೆ ಆಗಂಗಿಲ್ಲ. ನಿಮಗೆ ಆದಷ್ಟು ಏನು ಸಲಹೆ ಸೂಚನೆಗಳು ಕೊಡ್ತೀವಿ, ನೀವು ಪದಾಧಿಕಾರಿಗಳು, ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ಇರ್ತಾರ, ಅವ್ರ ಜೊತೆಗೆ ನಾವು ಗೈಡೆನ್ಸ್ ಮಾಡ್ಕೊಂಡು ಇರ್ತೀನಿ. ನೀವು ಸಂಘ ಬೆಳೆಸೋಣ, ಪ್ರತಿಯೊಂದಕ್ಕೆ ಬಂದು ನಿಂದ್ರೆ ಕಷ್ಟ ಆಗ್ತದೆ. ಅದಕ್ಕಾಗಿ ನಾವು ಇವತ್ತು ಸಂಘಟನೆ ಯಾವ ರೀತಿ ಬೆಳಿಬೇಕಂದ್ರೆ, ನಾನು ಏನು ಹೇಳಿದ್ನಲ್ಲ, ಈ ರೀತಿಯಾಗಿ ಪ್ರತಿಯೊಂದು ಕೂಡ ನಮ್ಮ ಸಮಾಜದ ವ್ಯಕ್ತಿಗೆ ಅನ್ಯಾಯ ಆದಾಗ ಆ ಅನ್ಯಾಯವನ್ನು ಸರಿಪಡಿಸ್ತಕ್ಕಂಥ ಕೆಲಸ ಯಾವ ರೂಪದಲ್ಲಿ ಆದರೂ ಮಾಡೋಣ. ಹೋರಾಟ ಆಗ್ಬೋದು, ಮಾತಿನ ಮುಖಾಂತರ ಇರ್ಬೋದು, ಭೇಟಿ ಆಗೋದ್ರ ಮುಖಾಂತರ ಇರ್ಬೋದು, ಯಾವ ಮುಖಾಂತರ ಆಗಲಿ ಅದನ್ನು ಅವ್ರಿಗೆ ಸರಿಪಡಿಸ್ತಕ್ಕಂಥ ಕೆಲಸಗಳನ್ನು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ,
ಇವತ್ತು ಈ ಹುಣಸಗಿ ತಾಲೂಕು ವಾಲ್ಮೀಕಿ ಸಂಘ ಎಲ್ಲ ಕಾಗದ ಪತ್ರ ಇದ್ದಾವೆ, ಎಲ್ಲ ದಾಖಲೆಗಳಿದ್ದಾವೆ, ಸರಿಯಾಗಿದ್ದಾವೆ. ಇದನ್ನು ರಿನ್ಯೂವಲ್ ಮಾಡಿ ಸಂಘವನ್ನು ಒಂದು ಹಂತಕ್ಕೆ ತರೋಣ. ಇವತ್ತು ಬೇರೆ ಸಂಘ ಮಾಡಿದ್ದೀವಿ, ಅವ್ರನ್ನ ಎದುರಾಕೊಳ್ಳೋದು, ಅವ್ರ ವಿರುದ್ಧವಾಗಿ ಮಾಡೋದು ಬೇಡ. ಸಮಾಜ ಅಂದ್ರೆ ಅವರೂ ಕೂಡ ಬೆಳೀಲಿ, ನಾವು ಕೂಡ ಬೆಳೆಯೋಣ. ಇವತ್ತು DSS ಸಂಘಟನೆಗಳು ನೋಡ್ರಿ, ಸಾಕಷ್ಟು ಸಂಘಟನೆಗಳವ. ಆದ್ರೆ ಅವ್ರಿಗೇನಾದ್ರು ಸಮಾಜದ ವಿಷಯ ಬಂದತ್ತಪ್ಪ ಎಲ್ಲ ಸಂಘದವ್ರು ಒಂದೇ ಆಗ್ತಾರೆ. ಆದರೆ ನಂಬಲ್ಲಿ ಆ ರೀತಿ ಇಲ್ಲ. ಇವತ್ತು ಯಾವ ರೀತಿ ಇದ್ದಾವೆ, ಗಂಗಾಧರ ನಾಯ್ಕ ಮಾಡ್ಯಾನ ಅವ್ರದಂತ, ಈರಣ್ಣಗೌಡ ಮಾಡ್ಯಾನ ಈರಣ್ಣಗೌಡನೇ, ನಾಗರಾಜ ಮಾಡ್ಯಾನ ನಾಗರಾಜನೇ ಹೋಗಲಿ, ಅವನಿಗೆ ಹೋಗ್ಬಾರ್ಲಿ ಹೊರಬಾರ್ಲಿ ಅನ್ನತಕ್ಕಂಥ ಭಾವನೆ ಅದ. ಮೊನ್ನೆ ನಮ್ಗೆ ನಾವು ವಿಸರ್ಜಿತ ವಾಲ್ಮೀಕಿ ಸಂಘದ ಅಧ್ಯಕ್ಷರಿದ್ದು ಕೂಡ ಸ್ಟ್ರೈಕ್ ಮಾಡಿದ್ರು ಸುರಪುರದಲ್ಲಿ. ಸ್ಟ್ರೈಕ್ ಮಾಡಿದಾಗ ನಾನು ಅನಿವಾರ್ಯ ಕಾರಣದಿಂದ ಹೋಗಿಲ್ಲ. ಆದರೂ ನಾನು ಯಾರಿಗೂ ಕೂಡ ಅಡೆತಡೆ ಮಾಡಿಲ್ಲ, ಎಲ್ಲರಿಗೂ ನಾನು ಮೆಸೇಜ್ ಹಾಕಿದ್ದೀನಿ, ಎಲ್ಲರೂ ಬಂದು ಭಾಗವಹಿಸ್ಬೇಕಂತ ಹಾಕಿದ್ದೀನಿ. ಯಾಕಂದರೆ ಒಬ್ಬರು ಮಾಡ್ತಾರಂದ್ರೆ ಅದಕ್ಕೆ ಬೆನ್ನೆಲುಬಾಗಿ ನಿಂದಿರಬೇಕು. ಇವತ್ತು ಅವರೇ ಹೆಸರು ಬರ್ತದ, ಅವನೇ ಬೆಳಿತಾನೆ ಅನ್ನತಕ್ಕಂಥ ಭಾವನೆ ನಮ್ಮಲ್ಲಿ ಇರಬಾರ್ದು. ಯಾರೇ ಬೆಳಿಲ್ಲ ನಮ್ಮ ಸಮಾಜಕ್ಕೆ ಒಳ್ಳೇದು ಮಾಡ್ತಾನೆ ಅಂದಮೇಲೆ ಅವನಿಂದ ನಾವು ಇರೋಣ ಅನ್ನತಕ್ಕಂಥ ಭಾವನೆ ಇದ್ದಾಗ ಮಾತ್ರ ಆ ಸಂಘ ಬೆಳೀತದೆ, ಆ ಸಮಾಜ ಬೆಳೀತದೆ ಅಂತ ಮಾತನ್ನು ಹೇಳ್ತಾ ಇಲ್ಲಿವರೆಗೆ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ